ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಹತ್ರ ಮಾತಾಡಲ್ವಾ? ಏನಂತ ಮಾತಾಡ್ಲಿ? ಅಪ್ಪ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ಆಗೋದಾಗೋಗಿದೆ, ಅದಕ್ಕೇನು ಮಾಡಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನ ಈ ರೀತಿ ನೋಡಕ್ಕಾಗಲ್ಲಪ್ಪ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನೆನ್ನೆ ತನಕ ಅವರು ಓಡೋಗಿರೋದು ಬರೀ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು. ಆದರೆ ಇವತ್ತು ಟಿವಿನಲ್ಲಿ, ನ್ಯೂಸ್ ಪೇಪರ್ಲಿ, ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ಅದೇ ಸುದ್ದಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹೇಗಮ್ಮ ಸಮಾಧಾನವಾಗಿರ್ಲಿ? ಆಚೆ ಕಡೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಕೇಳಿದವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ? ಅಷ್ಟು ಸುಲಭನ ಅದು? ಅಪ್ಪ, ನಿಮ್ಮ ಒದ್ದಾಟ ನಂಗೆ ಅರ್ಥ ಆಗುತ್ತೆ. ಅವ್ರು ಮಾಡಿದ್ ಸರಿಯಲ್ಲ. ಮುಂದೊಂದ್ ದಿನ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಗ ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇಕಪ್ಪ? ಅದು ಮುಂದಿನ ಮಾತು. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಈಗ ನಾವು ಎಲ್ಲರ ಮಧ್ಯ ಇದ್ಕೊಂಡು ಎಲ್ರಿಗೂ ಉತ್ತರ ಕೊಡ್ತಾ ಬದುಕಬೇಕು. ಅದರ ಸೈಡ್ ಎಫೆಕ್ಟ್ಸ್ನ ನಾವು ಫೇಸ್ ಮಾಡಬೇಕು. ಹೇಗಮ್ಮ ಫೇಸ್ ಮಾಡೋದು? ನಾವೇನು ತಪ್ಪು ಮಾಡಿದ್ವಿ ಅಂತ ನಮಗೆ ಶಿಕ್ಷೆ? ಮನೆಗೆ ಚಿಕ್ಕವಳು ಅವಳು ಅಂತ ಎಲ್ಲರೂ ಅವಳಿಗೆ ಎಷ್ಟು ಪ್ರೀತಿ ಕೊಟ್ವಿ, ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ವಿ. ಆದರೆ ಅವಳು ಕೊಟ್ಟಿದ್ದೇನು? ನೋವು, ಸಂಕಟ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತ ನಮ್ಗೆ? ಇಲ್ಲಪ್ಪ, ನೀವು ಅನ್ಕೊಂಡಾಗಿಲ್ಲ. ಅವಳು ತುಂಬಾನೇ ಅಳ್ತಿದ್ಲು. ರಾತ್ರಿ ಊಟನೂ ಮಾಡಿಲ್ಲ ಅವಳು. ಅಪ್ಪನಿಗೆ ನೋವು ಕೊಟ್ಟೆ, ನನ್ನಿಂದ ಮನೆಯವ್ರಿಗೆಲ್ರಿಗೂ ಬೇಜಾರಾಯ್ತು ಅಂತ ತುಂಬಾನೇ ನೊಂದ್ಕೊಂಡ್ಲು. ನೀವು ಅವಳ ಬಗ್ಗೆ ಹಾಗೆಲ್ಲ ಅನ್ಕೋಬೇಡಿ ಅಪ್ಪ. ಅವಳು ಚಿಕ್ಕವಳು, ಅವಳಿಗೆ ಬುದ್ಧಿ ಇಲ್ಲ, ಅನುಭವ ಇಲ್ಲ ಅವಳಿಗೆ, ಅದಕ್ಕೆ ಹಂಗೆ ಮಾಡಿದಾಳೆ. ಆದ್ರೆ ನೀವೆಲ್ಲ ತಿಳಿದವ್ರಲ್ವಪ್ಪ. ನಿಮಗೆ ನೀವು ಧೈರ್ಯ ಹೇಳ್ಕೊಂಡು ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೋದಲ್ವಾ? ಅವರಿಬ್ಬರನ್ನ ಶ್ರಮಿಸ್ಬೋದಲ್ವಪ್ಪ? ಅಪ್ಪ, ಪ್ಲೀಸ್, ನೀವು ಸಮಾಧಾನವಾಗಿದ್ದೀರಾ ಅಂತ ಗೊತ್ತಾದ್ರೆ ಅಲ್ಲಿ ಅಪೇಕ್ಷಾ ನಾರ್ಮಲ್ ಆಗಿರ್ತಾರೆ, ಗೌತಮ್ ಅವ್ರು ನಾರ್ಮಲ್ ಆಗಿರ್ತಾರೆ, ನನಗೂ ನೆಮ್ಮದಿ ಇರುತ್ತೆ. ಪ್ಲೀಸ್ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ, ಇನ್ನು ಮುಂದುವರಿಸ್ಬೇಡಿ. ಪ್ಲೀಸ್ ಅಪ್ಪ. ಆಯ್ತಪ್ಪ, ನಾನು ಜಾಸ್ತಿ ಯೋಚನೆ ಮಾಡಲ್ಲ. ನೀನು ಅಳಿಯಂದ್ರಿಗೆ ಹೇಳ್ಬಿಡು ನಾನು ಆರಾಮವಾಗಿದ್ದೀನಿ ಅಂತ. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.